ಈಗ ಎವ್ರಿಬಡಿ ಆಸ್ ಇಂಟೆಸ್ಟೈನ್ಸ್ ಅಂತ ಕರಳು ತಗೊಂಡಾಗ ದೇರ್ ಇಸ್ ಎ ನಾರ್ಮಲ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಹೇಳ್ತೀವಿ. ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂದ್ರೆ ವಾಟ್ ಎವರ್ ಫುಡ್ ವಿ ಈಟ್ ಡೈಜೆಸ್ಟ್ ಮಾಡಕ್ಕೆ ಬ್ಯಾಕ್ಟೀರಿಯಾ ಬೇಕು ನಮಗೆ. ದೇ ಆರ್ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾ, ನಾಟ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಎನಿ ಅಪ್ರಾಕ್ಸಿಮೇಟ್ ನಂಬರ್ ಸರ್ ಎಷ್ಟಿರುತ್ತೆ? ದೇ ಆರ್ ಮಿಲಿಯನ್ಸ್. ಓಕೆ, ಮಿಲಿಯನ್ಸ್ ಇನ್ ನಂಬರ್, ಮಿಲಿಯನ್ಸ್ ಇರ್ಬೋದು, ಟ್ರಿಲಿಯನ್ಸ್ ಇರ್ಬೋದು. ಯಾಕಂದ್ರೆ ವಾಟ್ ಎವರ್ ಡೋಸ್ ಟ್ರೀಟ್ಮೆಂಟ್ ವಿ ಗಿವ್ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳಿ ಅದೇ ಮಿಲಿಯನ್ಸ್ ಅಲ್ಲಿ ಕೊಡ್ತೀವಿ. 6 million 8 million. So they are in millions. These bacteria which are normally present in intestine can become abnormal because of various reasons. The first cause could be our food intake. Now over a long period of time infected food ಅಥವಾ abnormal balanced diet ಅಲ್ಲದೆ excess of junk food, ಹೊರಗಡೆ ತಿನ್ನೋದು, bad lifestyle, alcohol, smoking, all this can change your gut bacteria. ಓಕೆ, So when they become pathogenic ಅಂದ್ರೆ abnormal ಆದಾಗ they can lead to disease. ಓಕೆ. ಸೊ ಅದರಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತಾನೆ ಒಂದು ಗ್ರೂಪ್ ಆಫ್ ಡಿಸೀಸ್ ಇದೆ, IBD. ಇನ್ಫ್ಲಮೇಟರಿ ಬೌಲ್ ಡಿಸಾರ್ಡರ್ಸ್ ಅಂತ. ಅಂಡ್ ದೇ ಆರ್ ಎ ವೆರಿ ಟ್ರಬಲ್ಸಮ್ ಗ್ರೂಪ್ ಆಫ್ ಡಿಸಾರ್ಡರ್ಸ್. Okay. ಸೊ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದಮ್ by these factors. Other thing is some people are genetically prone to develop these diseases. ಅವ್ರಿಗೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಓಕೆ.